ಎಂಟ್ರಿ ಲೆವೆಲ್ ಅಲ್ಲಿ ಫಸ್ಟ್ ಪೋಸ್ಟ್ ಅಂದ್ರೆ ಕೆಎಸ್ ಜೂನಿಯರ್ ಸ್ಕೇಲ್. ಇದರಲ್ಲಿ ಇವರ ಸ್ಯಾಲರಿ 90,000ದಿಂದ 1,60,000 ಇರುತ್ತದೆ ಫ್ರೆಂಡ್ಸ್. ಇದು 2018 ನಲ್ಲಿ ಹಳೆಯ ಸ್ಯಾಲರಿ ಅಂದ್ರೆ 56,000ರಿಂದ 99,000 ಏನಿದೆ ಹಳೆಯ ಸ್ಯಾಲರಿ ಇರ್ತಾ ಇತ್ತು. ಇವಾಗ ಲೇಟೆಸ್ಟ್ ರೂಲ್ಸ್ ಪ್ರಕಾರ 7th ಪೇ ಕಮಿಷನ್ ಪ್ರಕಾರ 90,000ರಿಂದ 1,60,000ವರೆಗೆ ಇದು ಕೇವಲ ಬೇಸಿಕ್ ಪೇ ಆಗುತ್ತದೆ. ಸೊ ಫ್ರೆಂಡ್ಸ್, ಇವಾಗ ಇವರ ಸ್ಟಾರ್ಟಿಂಗ್ ಸ್ಯಾಲರಿಯನ್ನು ತೆಗೆದುಕೊಳ್ಳೋಣ. ಸ್ಟಾರ್ಟಿಂಗ್ ಬೇಸಿಕ್ ಪೇ 90,000 ಇರುತ್ತದೆ. ಸೊ ಅದಾದ ಮೇಲೆ ಇವರಿಗೆ ಡಿಎ ಸಿಗುತ್ತದೆ, ಡಿಆರ್ಎಸ್ ಅಲವೆನ್ಸ್. ಇದು ಲೇಟೆಸ್ಟ್ ಕರ್ನಾಟಕದ ಗೈಡ್ಲೈನ್ಸ್ ಪ್ರಕಾರ 15% ಆಗುತ್ತದೆ ಫ್ರೆಂಡ್ಸ್. ಅಂದರೆ ಇದು ಸುಮಾರು 14,000 ಏನಾಗುತ್ತದೆ ಡಿಎ ಆಗುತ್ತದೆ. ಅದಾದ್ಮೇಲೆ HRA ಹೌಸ್ ರೆಂಟ್ ಅಲವೆನ್ಸ್ ಏನಾಗುತ್ತದೆ ಬೇಸ್ಡ್ ಆನ್ ದ ಸಿಟಿ ಡಿಪೆಂಡ್ ಆಗುತ್ತದೆ. ಅಂದರೆ ಇದು 8 to 24%. ಸೊ ಫಾರ್ ಎಕ್ಸಾಂಪಲ್ ಫ್ರಮ್ 7,000 to 21,000 ಏನಾಗುತ್ತದೆ ಇದು ಹೌಸ್ ರೆಂಟ್ ಅಲವೆನ್ಸ್ ಆಗುತ್ತದೆ ಫ್ರೆಂಡ್ಸ್. ನೀವು ಯಾವ ಸಿಟಿಯಲ್ಲಿ ಪೋಸ್ಟಿಂಗ್ ಆಗಿರುತ್ತದೆ ಅದರ ಮೇಲೆ ಹೌಸ್ ರೆಂಟ್ ಅಲವೆನ್ಸ್ ಆಗುತ್ತದೆ. ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಹೌಸ್ ರೆಂಟ್ ಅಲವೆನ್ಸ್ ಕೊಡಲಾಗುವುದು, ಅಂದ್ರೆ ಸುಮಾರು 21,000. ಅದು ಆದ್ಮೇಲೆ ಟ್ರಾನ್ಸ್ಪೋರ್ಟ್ ಅಲವೆನ್ಸ್, ಇವರಿಗೆ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಸುಮಾರು 3,600 ರೂಪಾಯಿಗಳಿಂದ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಆಗುತ್ತದೆ ಫ್ರೆಂಡ್ಸ್. ಸೊ ಟೋಟಲ್ ಇವರ ಗ್ರಾಸ್ ಸ್ಯಾಲರಿ ಎಷ್ಟಾಗುತ್ತದೆ? ಇವರ ಗ್ರಾಸ್ ಸ್ಯಾಲರಿ ಬೇಸಿಕ್ ಮತ್ತು HRA, DA ಮತ್ತು TA ಇದೆಲ್ಲವೂ ಇನ್ಕ್ಲೂಡಿಂಗ್ ಆಗಿ ಸುಮಾರು 1,20,000ರಿಂದ 1,30,000 ಏನಿದೆ ಇವರ ಟೋಟಲ್ ಗ್ರಾಸ್ ಸ್ಯಾಲರಿ ಆಗುತ್ತದೆ. ಇಲ್ಲಿ ನಾವು ರೇಂಜ್ ಮಾತ್ರ ನೋಡಬಹುದು ಫ್ರೆಂಡ್ಸ್, ಇದೆಲ್ಲವೂ ಅಪ್ರಾಕ್ಸಿಮೇಟ್ ಮಾತ್ರ ಫ್ರೆಂಡ್ಸ್. ಇವಾಗ ಇವರ ಸ್ಯಾಲರಿಯಲ್ಲಿ ಡಿಡಕ್ಷನ್ಗಳು ಏನಾಗುತ್ತದೆ ನೋಡೋಣ. ಇವರಿಗೆ ಫಸ್ಟ್ ಅಂದ್ರೆ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ 10% ಆಫ್ ಬೇಸಿಕ್ ಮತ್ತು DA ಇದು ಸುಮಾರು 10,000 ರೂಪಾಯಿಗಳು. ಅದಾದ್ಮೇಲೆ ಪ್ರೊಫೆಷನಲ್ ಟ್ಯಾಕ್ಸ್ ಇದು ಮಿನಿಮಮ್ ಇರುತ್ತದೆ 200 ರೂಪೀಸ್. ಅದಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಏನಾಗುತ್ತದೆ ಬೇಸ್ಡ್ ಆನ್ ಟ್ಯಾಕ್ಸ್ ಬ್ರಾಕೆಟ್ ಏನಾಗುತ್ತೆ ಇವರಿಗೆ ಡಿಡಕ್ಟ್ ಆಗುತ್ತದೆ. ಸೊ ಟೋಟಲ್ ಇವರ ನೆಟ್ ಇನ್ ಹ್ಯಾಂಡ್ ಸ್ಯಾಲರಿ ಅಂದ್ರೆ ಕೈ ಇವರ ಸಂಬಳ ಎಷ್ಟು ಅಂದ್ರೆ ಟೋಟಲ್ ಗ್ರಾಸ್ ಸ್ಯಾಲರಿ ಮತ್ತು ನೆಟ್ ಸ್ಯಾಲರಿ ಅಂದ್ರೆ ಬೇಸಿಕ್ ಸ್ಯಾಲರಿ ಪ್ಲಸ್ TA ಪ್ಲಸ್ DA ಪ್ಲಸ್ HRA ಮೈನಸ್ NPS ಟ್ಯಾಕ್ಸ್ ಮತ್ತು ಪ್ರೊಫೆಷನಲ್ ಟ್ಯಾಕ್ಸ್ ಇದೆಲ್ಲವೂ ಸೇರಿ ಇವರಿಗೆ ಟೋಟಲ್ ಆಗಿ ಸುಮಾರು 1,00,000ದಿಂದ 1,10,000 ಇವರಿಗೆ ಸ್ಯಾಲರಿ ಬರ್ತದೆ. ಇದು ಬೇಸ್ಡ್ ಆನ್ ದ ಸಿಟಿ ವೇರಿ ಆಗುತ್ತದೆ, ಏಕೆಂದರೆ ಬೇಸ್ಡ್ ಆನ್ ದ ಸಿಟಿ ಹೌಸ್ ರೆಂಟ್ ಅಲವೆನ್ಸ್ ಏನಾಗುತ್ತೆ ಚೇಂಜ್ ಆಗುತ್ತದೆ ಫ್ರೆಂಡ್ಸ್. ನಾನು ಎಕ್ಸ್ಪ್ಲೈನ್ ಮಾಡುತ್ತಾರೆ ಸ್ಯಾಲರಿ ಏನಿದೆ ಇದು ಕೇವಲ ಜೂನಿಯರ್ ಪೇ ಸ್ಕೇಲ್ ಮಾತ್ರ, ಅಂದ್ರೆ ಇವರಿಗೆ ಸ್ಟಾರ್ಟಿಂಗ್ ಸ್ಯಾಲರಿ ಅಮೌಂಟ್ ಮಾತ್ರ ಎಕ್ಸ್ಪ್ಲೈನ್ ಮಾಡುತ್ತಾ ಇದ್ದೇನೆ. ಇವರ ಪ್ರಮೋಷನ್ ಆದಂಗೆ ಇವರ ಬೇಸಿಕ್ ಸ್ಯಾಲರಿ ಜೊತೆಗೆ ಎಲ್ಲವೂ ಇನ್ಕ್ರೀಸ್ ಆಗುತ್ತದೆ. ಬೇಸಿಕ್ ಸ್ಯಾಲರಿ ಜೊತೆಗೆ TA, DA ಟೋಟಲ್ ಸ್ಯಾಲರಿ ಎಲ್ಲವೂ ಕೂಡ ಇನ್ಕ್ರೀಸ್ ಆಗುತ್ತದೆ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ಇವರಿಗೇನಾದರೂ ಗವರ್ಮೆಂಟ್ ಇಂದ ಕ್ವಾರ್ಟರ್ಸ್ ಅಥವಾ ಬಂಗ್ಲೋ ಕೊಟ್ಟರೆ ಹೌಸ್ ರೆಂಟ್ ಅಲವೆನ್ಸ್ ಇರುವುದಿಲ್ಲ. ಅದೇ ರೀತಿ ಗವರ್ಮೆಂಟ್ ಇಂದ ಓನ್ ವೆಹಿಕಲ್ ಮತ್ತು ಡ್ರೈವರ್ ಕೊಟ್ಟರೆ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಇರುವುದಿಲ್ಲ. ಇದು ತುಂಬಾನೇ ಮುಖ್ಯವಾಗುತ್ತದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಟೋಟಲ್ ಆಗಿ ಅಪ್ರಾಕ್ಸಿಮೇಟ್ಲಿ ಇವರಿಗೆ ಕೈಗೆ ಬರೋ ಸಂಬಳ 1,00,000ಕ್ಕಿಂತ ಜಾಸ್ತಿ ಇರ್ತದೆ ಫ್ರೆಂಡ್ಸ್. ಇದೆಲ್ಲ ಕೇವಲ ಅಪ್ರಾಕ್ಸಿಮೇಟ್ ಫಿಗರ್ಸ್ ಮಾತ್ರ ಫ್ರೆಂಡ್ಸ್. ಇವಾಗ ಇವರ ಪ್ರಮೋಷನ್ ಜೊತೆಗೆ ಇವರ ಸ್ಯಾಲರಿ ಹೇಗೆ ಜಾಸ್ತಿ ಆಗುತ್ತದೆ ಎಂದು ನೋಡೋಣ. ಮೊಟ್ಟ ಮೊದಲದಾಗಿ KS ಜೂನಿಯರ್ ಸ್ಕೇಲ್ ಇವರ ಸ್ಯಾಲರಿ 90,000ರಿಂದ 1,60,000 ಕೇವಲ ಬೇಸಿಕ್ ಪೇ ಆಗಿರುತ್ತದೆ. ನೆಕ್ಸ್ಟ್ KS ಸೀನಿಯರ್ ಸ್ಕೇಲ್, ಇಲ್ಲಿ ಇವರ ಸ್ಯಾಲರಿ 1,18,000ರಿಂದ 1,75,000 ಇದು ಕೇವಲ ಬೇಸಿಕ್ ಪೇ ಆಗಿರುತ್ತದೆ. ಸೊ ಅದಾದ ಮೇಲೆ KS ಸೆಲೆಕ್ಷನ್ ಗ್ರೇಡ್, ಇಲ್ಲಿ ಇವರ ಸ್ಯಾಲರಿ 1,45,000ರಿಂದ 1,97,000 ಆಗಿರುತ್ತದೆ ಫ್ರೆಂಡ್ಸ್. ಇದು ಕೂಡ ಕೇವಲ ಬೇಸಿಕ್ ಪೇ ಮಾತ್ರ. ನೆಕ್ಸ್ಟ್ KS ಸೂಪರ್ ಟೈಮ್ ಸ್ಕೇಲ್, ಇಲ್ಲಿ ಇವರ ಸ್ಯಾಲರಿ 1,55,000ರಿಂದ 2,26,000 ಸ್ಯಾಲರಿ ಇರುತ್ತದೆ ಫ್ರೆಂಡ್ಸ್. ಅದಾದ್ಮೇಲೆ ಕೊನೆಯದಾಗಿ KS ಸೀನಿಯರ್ ಸೂಪರ್ ಟೈಮ್ ಸ್ಕೇಲ್, ಇಲ್ಲಿ ಇವರ ಸ್ಯಾಲರಿ 1,67,000ರಿಂದ 2,41,000 ಇವರ ಸ್ಯಾಲರಿ ಇರುತ್ತದೆ. ಇದು ಲಾಸ್ಟ್ ಪ್ರಮೋಷನ್ ಲೆವೆಲ್ ಫ್ರೆಂಡ್ಸ್. ಇದೆಲ್ಲವೂ ಕೇವಲ ಬೇಸಿಕ್ ಸ್ಯಾಲರಿ ಮಾತ್ರ. ಇದರ ಜೊತೆಗೆ ನಾನು ಮೊದಲೇ ಆಲ್ರೆಡಿ ಹೇಳಿದ ಹಾಗೆ ಇವರಿಗೆ TA, DA, HRA ಇವೆಲ್ಲವೂ ಸಿಗುತ್ತದೆ ಫ್ರೆಂಡ್ಸ್. ಸೊ ಇವೆಲ್ಲ ಪರ್ಸೆಂಟೇಜ್ ಗಳನ್ನು ಅಪ್ರಾಕ್ಸಿಮೇಟ್ ಆಗಿ ಆಲ್ರೆಡಿ ನಾನು ನಿಮಗೆ ಜೂನಿಯರ್ ಲೆವೆಲ್ಗೆ ಹೇಳಿದ್ದೇನೆ. ಅದೇ ರೀತಿ ನೀವು ಸೀನಿಯರ್ ಲೆವೆಲ್ಗೂ ಕ್ಯಾಲ್ಕುಲೇಟ್ ಮಾಡಬಹುದು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಲೇಟೆಸ್ಟ್ ಸ್ಯಾಲರಿ ಅನುಗುಣವಾಗಿ ಹೇಳಿದ್ದೇನೆ ಮತ್ತು ಅಪ್ರಾಕ್ಸಿಮೇಟ್ ಫಿಗರ್ ಅನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನೀವು ಎಜುಕೇಶನ್ ಪರ್ಪಸ್ ಆಗಿ ಕನ್ಸಿಡರ್ ಮಾಡಬಹುದು. ಇದೇ ರೀತಿ ಗವರ್ಮೆಂಟ್ ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.